ಮಾನಸಿಕ ಅಸ್ವಸ್ಥ ತಾಯಿ ಅಕ್ಕನಿಂದ ತಂಗಿಗೆ ಚಿತ್ರ ಹಿಂಸೆ ಕೊಟ್ಟಿರುವಂತಹ ಘಟನೆ ನಡೆದಿದ್ದು 10 ವರ್ಷಗಳಿಂದ ಕೋಣೆಯಲ್ಲಿ ಕೂಡಿ ಹಾಕಿ ನರಕ ದರ್ಶನ ನೀಡಲಾಗಿದೆ. ಬೆಂಗಳೂರಿನ ನೀಲಸಂದ್ರದ ಆಸ್ಟಿನ್ ಟೌನ್ನಲ್ಲಿ ಈ ಘಟನೆ ನಡೆದಿದ್ದು ಸಂತ್ರಸ್ತೆ ಯುವತಿ ಸ್ಮಿತಾಳನ್ನ TV9 ಬಂಧ ಮುಕ್ತಗೊಳಿಸಿದೆ. ಸ್ಥಳೀಯರ ದೂರಿನ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ TV9 ಧಾವಿಸಿದ್ದು ಕೋಣೆಯೊಂದರಲ್ಲಿ ಬಂಧಿಯಾಗಿದ್ದ ಸಂತ್ರಸ್ತೆ ಸ್ಮಿತಾಳನ್ನ ಬಿಡುಗಡೆಗೊಳಿಸಿದೆ. ಚಿತ್ರಹಿಂಸೆ ನೀಡುತ್ತಾ ಇದ್ದಂತಹ ತಾಯಿ ರೋಜಿ ಹಾಗೂ ಅಕ್ಕ ಸೆಲ್ವಿಯಾ ವಿರುದ್ಧ ಈ ಹಿಂದೆ ಪೊಲೀಸರಿಗೆ ಸ್ಥಳೀಯರು ದೂರನ್ನ ಕೊಟ್ಟಿದ್ರು. ತಾಯಿ ರೋಜಿ ಹಾಗೂ ಅಕ್ಕ ಸೆಲ್ವಿಯಾ ವಿರುದ್ಧ ದೂರು ಸಲ್ಲಿಕೆಯಾಗಿತ್ತು. ಆದರೆ ಅವರು ಮಾನಸಿಕ ಅಸ್ವಸ್ಥರು ಅಂತ ಕ್ರಮ ಕೈಗೊಂಡಿರಲಿಲ್ಲ. ಪೊಲೀಸರು ಕ್ರಮ ಕೈಗೊಂಡಿಲ್ಲ ಅಂತ ಸ್ಥಳೀಯರು ಆರೋಪ ಮಾಡ್ತಾ ಇದ್ದು, ಈ ಹಿನ್ನೆಲೆಯಲ್ಲಿ ಸ್ಥಳೀಯರು TV9 ಅನ್ನ ಸಂಪರ್ಕಿಸಿದ್ದಾರೆ. ಸ್ಥಳೀಯರ ನೆರವಿನಿಂದ ಸ್ಮಿತಾಳನ್ನ ಈಗ ಬಂಧ ಮುಕ್ತಗೊಳಿಸಲಾಗಿದೆ. You had? What you ate? Why you are crying then? அண்ணா அவர் அடிக்கின்னு நின்று பிரச்சனை கொடுக்கணும் எவ்வளோ விழிச்சிட்டு போகணும் இல்ல பொறுத்து பர இல்லன்னு பர இல்ல பொறுத்து விழிச்சிட்டு போகணும் அவர் எவ்வளோ நின்று விழிச்சிட்டு போகல ಎಷ್ಟು ವರ್ಷ 10 ವರ್ಷನಾ ఇప్పుడు ഇവിടെ ഉള്ളിലുണ്ട് നീ എത്ര വർഷമായിട്ടുണ്ട് 10 കൊല്ലമായിട്ടുണ്ടാ 10 years പറ 10 ವರ್ಷ ಮೊದಲು ಅವ್ರ ಯಜಮಾನ್ರು ಇದ್ರು, ಅವ್ರ ಅಪ್ಪ ಇದ್ರು, ಆ ತಾತ ಸತ್ತೋಗಿದ್ ನಮ್ಗೆ ಗೊತ್ತು. ಅವ್ರು ಸತ್ತೋದ್ಮೇಲೆ ಇವರಿಬ್ಬರೇ ಇರೋದು ಅಂತ ಗೊತ್ತಾಯ್ತು ನಮ್ಗೆ. ಆಮೇಲೆ ನೀರ್ ಕೇಳಿದ್ರು ನಾವು ಯಾರಾದ್ರೂ ಹೆಲ್ಪ್ ಮಾಡಕ್ ಹೋದ್ರು ನಮ್ಮನ್ನೇ ಹೊಡೆಯಕ್ ಬರ್ತಾರೆ. ಏನ್ ಹೆಲ್ಪು ತಗೊಳಲ್ಲ, ಅವರೇ ಓನ್ ಆಗಿ ನಾವೇ ಇದ್ ಮಾಡ್ಬೇಕು ಅಂತಾರೆ, ಲೀಡ್ ಮಾಡ್ಬೇಕು, ನಾವ್ ಯಾರ ಹತ್ರ ಸಹಾಯ ಕೇಳಲ್ಲ, ಆ ತರ ಎಲ್ಲ ಮಾತಾಡ್ತಾರೆ. ಯಾರನ್ನ ಕಂಡ್ರು ಆಗಲ್ಲ. ಅಂದ್ರೆ ನಮ್ಗೇನೋ ಅವ್ರ ಮೇಲೆ ಇದಾಗ್ಬೇಕಂತಲ್ಲ, ಏನೋ ಅವ್ರ ಮೈಂಡ್ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಗೆ ಅನ್ಸುತ್ತೆ. ಯಾವಾಗ್ಲೂ ಇದು ಮಾಮೂಲಿ ನಮ್ಗೆ ಗೊತ್ತಿರೋ ವಿಷಯನೇ, ಇರ್ಲೇಬೇಕು, ನಾವ್ ಇದೀವಿ ಅಷ್ಟೇನೆ. ಇವರು ಇದೇ ಡಿಪ್ರೆಷನ್ ಆಗಬೇಕು. ಹುಡುಗಿ ಹೋಗ್ಬಿಟ್ಟು ಏನ್ ಮಾಡಿದ್ರು, ಇವರು ತಂದೆನೂ ತಿರೋದ್ರು, ಇವರು ಯಾರು ಮಗಳು ತಿರೋಬಿಟ್ಟು ಇವಾಗ ಏನಾಗ್ಬಿಟ್ಟು ಫುಲ್ ಡಿಪ್ರೆಷನ್ ಆಗ್ಬಿಟ್ಟು ಹುಡುಗಿನ ಕಟ್ಟಾಕಿದ್ದಾರೆ. ಅವ್ರು 10 ವರ್ಷದ ಕಟ್ಟಾಕಿದ್ದಾರೆ. ಅವ್ರು ಯಾರು ಏನ್ ಮಾಡಿದ್ರು ಅವಳು ಇದು ಮಾಡ್ತಾ ಇಲ್ಲ ಹುಡುಗಿ. ಅವಳು ನಾವು ಎಷ್ಟು ಅಲ್ಲಿ ಒಂದಕ್ಕೆ ಹೋಗೋದು, ಆ ಒಂದಕ್ಕೆ ಎತ್ತಿ ಎಲ್ಲ ಜನಗಳ ಮೇಲೆ ಎಸೆಯೋದು, ಈ ರೀತಿ ತುಂಬಾ ಟಾರ್ಚರ್ ಮಾಡ್ತಾರೆ. ಇಲ್ಲಿ ಅಕ್ಕಪಕ್ಕ ಏರಿಯಾಗಳವ್ರಿಗೆಲ್ಲ ತುಂಬಾ ತೊಂದರೆ ಕೊಡ್ತಾ ಇದ್ದಾಳೆ. ಒಳಗೆ ನೋಡಿ, ನಿಮ್ಮ ಕಣ್ಮುಂದೆ ಹೋದ್ರೆ ಎಲ್ಲರಿಗೂ ಹೊಡಿತಾ ಇದ್ದಾರೆ, ಹೊಡೆದು ಮಾಡಿ ತುಂಬಾ ತೊಂದರೆ ಕೊಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗೌತಮ್. ಸ್ಮಿತಾರನ್ನ ಹೇಗೆ ರಕ್ಷಣೆ ಮಾಡಲಾಯಿತು, ಮತ್ತೆ ಯಾವ ಉದ್ದೇಶಕ್ಕಾಗಿ ಅವರನ್ನ 10 ವರ್ಷಗಳಿಂದ ಕೂಡಿ ಹಾಕಲಾಗಿತ್ತು, ಮತ್ತೆ ಏನೇನು ಚಿತ್ರಹಿಂಸೆ ಕೊಡಲಾಗಿತ್ತಲ್ಲಿ? ಸುಕನ್ಯಾ, ಈಗಾಗಲೇ ತಾಯಿ ಮತ್ತು ಸ್ವಂತ ಅಕ್ಕನಿಂದ ಬಂಧನಕ್ಕೊಳಗಾಗಿದ್ದಂತಹ ಸ್ಮಿತಾರನ್ನ ಈಗಾಗಲೇ ಬಂಧನದಿಂದ ಮುಕ್ತಗೊಳಿಸಲಾಗಿದೆ. ಬೆಳಿಗ್ಗೆ ನಮ್ಗೆ ಸ್ಥಳೀಯರು ನೀಡಿದಂತಹ ಒಂದು ಮಾಹಿತಿ ಮೇರೆಗೆ ಸ್ಥಳಕ್ಕೆ ಧಾವಿಸಿ ಹೋಗಿ ನೋಡಿದಾಗ ನಮ್ಗೆ ಅಲ್ಲಿ ಸಿಕ್ಕಿರುವಂತಹ ಮಾಹಿತಿ ಏನಂದ್ರೆ, ಸ್ಮಿತಾರವರನ್ನ ರೂಮ್ ಒಳಗೆ ಕೂಡ ಹಾಕ್ಬಿಟ್ಟು ಚಿತ್ರಹಿಂಸೆಯನ್ನ ನೀಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿತ್ತು. ಆ ಮಾಹಿತಿ ಮೇರೆಗೆ ಸ್ಥಳಕ್ಕೆ ಧಾವಿಸಿದಂತ ಸಂದರ್ಭದಲ್ಲಿ ಮೊದಲಿಗೆ ತಾಯಿ ಮತ್ತೆ ಅಕ್ಕ ಎಂದರೆ ಇಬ್ರು ಕೂಡ ಮೊದಲು ಆರಂಭದಲ್ಲಿ ನಮ್ಮನ್ನ ತಡೆಯುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ನಂತರದಲ್ಲಿ ರೂಮಿನ ಚಿಲಕವನ್ನ ತೆಗೆದು ನೋಡಿದಾಗ ಸ್ಮಿತಾರವರು ಒಳಗಿರುವಂತಹದ್ದು ಕೂಡ ಬೆಳಕಿಗೆ ಬಂದಿರುವಂತದ್ದು. ನಂತರದಲ್ಲಿ ಸ್ಮಿತಾರವರ ಬಳಿ ಮಾತನ್ನ ಕೂಡ ಕೇಳಿದಾಗ ಅವರು ಸ್ವತಃ ಹೇಳ್ದಂಗೆ ಕಳೆದ 10 ವರ್ಷಗಳಿಂದಲೂ ಕೂಡ ನಾನು ಇಲ್ಲೇ ಇದ್ದೀನಿ ಅನ್ನುವಂತಹ ಮಾತನ್ನ ಕೂಡ ಸ್ವತಃ ಸ್ಮಿತಾ ಕೂಡ ಹೇಳಿದಾಳೆ. ಸ್ಮಿತಾರವರ ಹೇಳಿಕೆಯನ್ನ ಪಡೆಯುವಾಗ ಮತ್ತೆ ತಾಯಿ ಮತ್ತೆ ಅಕ್ಕ ಇಬ್ರು ಕೂಡ ಮೊದಲು ನಮ್ಮ ಮೀಡಿಯಾದವರನ್ನ ತಡೆಯುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ನಂತರದಲ್ಲಿ ಅವರನ್ನ ಹಿಡಿದಿಟ್ಟುಕೊಂಡು ನಂತರದಲ್ಲಿ ಸ್ಮಿತಾರವರ ಮಾಹಿತಿಯನ್ನು ಕೂಡ ಪಡೆದುಕೊಂಡಿದ್ವಿ. ನಂತರ ಈ ಬಗ್ಗೆ ಸುದ್ದಿ ಆಗ್ತಾ ಇದ್ದ ಹಾಗೆ ಇದೀಗ ಹೊಯ್ಸಳ ಪೊಲೀಸರು ಕೂಡ ಸ್ಥಳಕ್ಕೆ ಆಗಮಿಸಿದ್ದಾರೆ. ಹೊಯ್ಸಳ ಪೊಲೀಸರು ಸ್ಥಳಕ್ಕೆ ಆಗಮಿಸಿದ ಸಂದರ್ಭದಲ್ಲಿ ಅವರ ಜೊತೆಗೆ ಮಾತನಾಡಲಿಕ್ಕೂ ಕೂಡ ಅವರ ತಾಯಿ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ಮತ್ತೆ ಆತನ ಸ್ಮಿತಾ ಆಗಿರ್ಬೋದು, 3 ಜನರು ಕೂಡ ಮಾತನಾಡ್ಲಿಕ್ಕೆ ನಿರಾಕರಿಸುವಂತದ್ದು. ಇದೀಗ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರ ಈ 3 ಜನರು ಕೂಡ ಇದೀಗ ಅಸ್ವಸ್ಥರು, ಮಾನಸಿಕ ಅಸ್ವಸ್ಥರು ಎನ್ನುವಂತಹ ಮಾಹಿತಿ ಕೂಡ ಇದೀಗ ಲಭ್ಯವಾಗಿರುವಂತದ್ದು. ಇದೀಗ 3 ಜನರನ್ನ ಕೂಡ ಮೊದಲಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಪ್ರಯತ್ನವನ್ನ ಕೂಡ ಈಗ ಪೊಲೀಸರು ಕೂಡ ಮಾಡ್ತಾ ಇದ್ರು. ಆದ್ರೆ ಈ ಸಂದರ್ಭದಲ್ಲಿ 3 ಜನರಿಂದ ತಕ್ಷಣಕ್ಕೆ ಪೊಲೀಸರು ಬಂದ ಸಂದರ್ಭದಲ್ಲಿ ಪುನಃ ಮೇಲ್ಗಡೆ ಇರುವಂತಹ ಕೋಣೆಗಳಿಗೆ ಹೋಗ್ಬಿಟ್ಟು ಮತ್ತೆ ಬಚ್ಚಿಟ್ಕೊಳ್ಳುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೂ ಪೊಲೀಸರು ಕೂಡ ಹರಸಾಹಸ ಪಟ್ಬಿಟ್ಟು ಅವರನ್ನ ಎಳೆದುಕೊಂಡು ಬಂದು ನಂತರದಲ್ಲಿ ಈಗ ಪಿಂಕ್ ಹೊಯ್ಸಳದಲ್ಲಿ ಕೂರಿಸಿಕೊಂಡು ಈಗಾಗಲೇ ಠಾಣೆಗೆ ಕರೆದುಕೊಂಡು ಹೋಗಲಾಗಿದೆ. ಈ ಠಾಣೆಗೆ ಕರೆದುಕೊಂಡು ಹೋಗಿ ಅಲ್ಲಿ ವಿಚಾರಣೆಯನ್ನ ನಡೆಸಲಾಗುತ್ತೆ. ವಿಚಾರಣೆಯ ಬಳಿಕ ಅವರಿಗೆ ಯಾವ ಆಸ್ಪತ್ರೆಗೆ ದಾಖಲಿಸಬೇಕು ಎನ್ನುವಂಥದ್ದು ಕೂಡ ಅದ ನಂತರವಷ್ಟೇ ಗೊತ್ತಾಗಬೇಕಿದೆ. ಸುಕನ್ಯಾ,
ಓಕೆ, ಧನ್ಯವಾದ ಗೌತಮ್. ಈಗ ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಸ್ಥಳೀಯರಾಗಿರುವ ಫಿಲಿಕ್ಸ್ ಅವರು ಸಂಪರ್ಕದಲ್ಲಿದ್ದಾರೆ. ಫಿಲಿಕ್ಸ್ ಅವರೇ, ತಮಗೆ ಎಷ್ಟು ದಿವಸಗಳಿಂದ ಗೊತ್ತಾಯ್ತು ಈ ರೀತಿ ಬಂಧನದಲ್ಲಿಡಲಾಗಿದೆ ಯುವತಿಯನ್ನ ಅಂತ? ಫಿಲಿಕ್ಸ್ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಹೌದು ಮೇಡಮ್. ತಮಗೆ ಯಾವಾಗ ಗೊತ್ತಾಯ್ತು ಈ ರೀತಿ ಆಗ್ತಾ ಇದೆ ಅಂತ? ಇದು ಸುಮಾರು ವರ್ಷದಿಂದ ನಮ್ಗೆ ಗೊತ್ತಿದೆ ಮೇಡಮ್. ಆದ್ರೆ ನಾವು ಪಾಪ ಹೋಗ್ಲಿ ಬಿಡಿ ಬಿಡಿ ಅಂತ ಇದು ಮಾಡ್ಕೊಂಡಿದ್ರು. ಇವತ್ತೆಲ್ಲ ನಾಳೆ ಸರಿ ಆಗ್ಬೋದು, ಇವತ್ತೆಲ್ಲ ನಾಳೆ ಸರಿ ಆಗ್ಬೋದು ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಎಷ್ಟೋ ಸತಿ ನಾವು ಕಂಪ್ಲೇಂಟ್ ಕೊಟ್ಟಿದ್ವು. ಪೊಲೀಸ್ ಅವರನ್ನು ತುಂಬಾ ಹೆಲ್ಪ್ ಮಾಡಿದ್ದಾರೆ. ಕೊನೆಗೆ ಪೊಲೀಸ್ ಅವರು ಬಂದ್ರು, ವಿವೇಕನಗರ ಸ್ಟೇಷನ್ ಇಂದ ಇನ್ಸ್ಪೆಕ್ಟರ್ ಲೇಡೀಸ್ ಎಲ್ಲ ಬಂದ್ರು, ಲೇಡಿ ಪೊಲೀಸ್ ಎಲ್ಲ ಬಂದ್ರು, ಅವ್ರನ್ನ ಪರ್ಕೆನಲ್ಲಿ ಹೊಡಿಯೋದು, ಚಪ್ಪಲಿನಲ್ಲಿ ಹೊಡಿಯೋದು, ಇದು ಮಾಡೋದು. ಅವ್ರು ಬೇಜಾರಾಗ್ಬಿಟ್ಟು ಹೋಗ್ಬಿಟ್ರು. ತುಂಬಾ ಅವ್ರನ್ನು ಸಪೋರ್ಟ್ ಕೊಟ್ರು. ನಾವು ಕೊನೆಗೆ ನೋಡಿ ಈ ನಡುವೆ ಅಂತ ಒಂದ್ ವಾರದಿಂದ ತುಂಬಾ ಇದಾಯ್ತಂತ ತೀರ್ಮಾನ ಮಾಡ್ಬಿಟ್ಟು ಮೊದಲನೇ ಮಗಳನ್ನ ಹಂಗೆ ಮಾಡಿ ಹಾಳು ಮಾಡಿ ಸತ್ತೋಗ್ಬಿಟ್ಲು. ಸರಿ, ಅವರು ಫಿಲಿಕ್ಸ್ ಅವರ ಏನ್ ಮೇಡಮ್ ಏನ್ ಮಾಡ್ತಾ ಇದ್ರು, ಏನ್ ತೊಂದ್ರೆ ಕೊಡ್ತಾ ಇದ್ರು? ಅದು ಒಳಗಡೆ ಹಾಕ್ಬಿಟ್ಟು ಲಾಕ್ ಮಾಡೋದು, ಊಟ ಕೊಡೋದಲ್ಲ, ಏನ್ ಕೊಡೋದಲ್ಲ, ಚೈನ್ ನಲ್ಲಿ ಕಟ್ ಹಾಕೋದು. ಒಂದು 4 ಗೋಡೆ ಒಳಗಡೆ ಇದ್ಬಿಟ್ರೆ ಡೇ ನೈಟ್ ನೀರಿಲ್ಲ, ಲೈಟ್ ಇಲ್ಲ, ಏನಿಲ್ಲ ಅಂದ್ರೆ ಅವ್ರಿಗೆ ಏನಾಗೋದು ಹೇಳಿ? ಅಂದ್ರೆ 10 ವರ್ಷಗಳಿಂದನೂ ಹಂಗೇನೇನಾ? ಹಂಗೇನೆ. ಏನ್ ಕಾರಣ ಏನಂತೆ? ಸ್ವಂತ ಮಗಳು ತಾನೆ ಅವರು? ಸ್ವಂತ ಮಗಳೇನೆ. ಅವ್ರ ಇರೋದ್ಮೇಲೆ ಡಿಪ್ರೆಷನ್, ಅವ್ರಿಗೆ ಒಂಥರ ಡಿಪ್ರೆಷನ್ ಅವ್ರಿಗೆ. ಅದಾದ್ಮೇಲೆ ಈ ಅಟ್ಲೀಸ್ಟ್ ಈ 3ನೇ ಹೆಣ್ಮಕ್ಳು ಹೇಳಿದ್ರೆ ನಾವು ಸೇವ್ ಮಾಡೋಣ, ಇದು ಮಾಡೋಣ ಅಂತಾನೆ ಈ ತೀರ್ಮಾನ ತಗೊಂಡು ನಾವು ಮಾಡಿರೋದು. ನಮ್ ಬಿಡಿ ಮನೆ 16 ಬಿಲ್ಡಿಂಗ್ ಮನೆಗಳಿದೆ ನಮ್ಮ 2 ಬ್ಲಾಕ್ ನಲ್ಲಿ. ಇವ್ರು ಇಟ್ಕೊಳ್ಳೋದು, ಬಿಸ್ಲರಿ ವಾಟರ್ ನಲ್ಲಿ ನಮ್ಮ ಮೇಲೆ ಹಾಕೋದು, ಬಟ್ಟೆ ಮೇಲೆ ಹಾಕೋದು. ಮಕ್ಕಳಿಗೆ ಸ್ಕೂಲ್ಗೆ ಹೋಗುವಾಗ ಬಟ್ಟೆ ಅಯನ್ ಮಾಡ್ಬೇಕಂದ್ರೆ ಒಂದೇ ಹುಚ್ಚ ವಾಸನೆ, ಗಲೀಜ್ ವಾಸನೆ ಬರ್ತದೆ. ಸ್ಟೆಪ್ಸ್ ನಲ್ಲೆಲ್ಲ ಹಾಕ್ತಾರೆ, ಇಲ್ಲೆಲ್ಲ ಮಾಡಿದ್ದಾರೆ. ತುಂಬಾ ನಿಮಿಷ ಅಂದ್ರೆ ನಮ್ಗೆ ಏನ್ ಇದಿಲ್ಲ, ಅವ್ರ ಮೇಲೆ ಕೆಟ್ಟ ಅಭ್ಯಾಸ ಏನಿಲ್ಲ. ಬಂದು ಒಂದು ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟು ನಿಮಾನ್ಸ್ ನಲ್ಲಿ ಹಾಕ್ಬಿಟ್ಟು ಇದು ಮಾಡಿ ಕಳ್ಸ್ಬೇಕಂತಾನೆ ನಮ್ಮ ಉದ್ಯೋಗ ಇದೆ. ಸ್ಮಿತಾ ಆರೋಗ್ಯವಾಗಿದ್ದಾರಾ ಫಿಲಿಕ್ಸ್ ಅವರೇ? ಹಲೋ, ಸ್ಮಿತಾ ಈಗ ರಕ್ಷಣೆ ಮಾಡಿದ್ರಲ್ಲ, ಸ್ಮಿತಾ ಅನ್ನೋ ಯುವತಿ, ಅವ್ರು ಆರೋಗ್ಯವಾಗಿದ್ದಾರಾ? ಸ್ವಲ್ಪ ಡಿಪ್ರೆಷನ್ ನಲ್ಲಿ ಇದಾರೆ. ಅವಳೇ ಹೇಳಿದ್ರು. ಓಕೆ, ಧನ್ಯವಾದ ಫಿಲಿಕ್ಸ್ ಅವರು ನಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿದ್ದಕ್ಕಾಗಿ. 10 ವರ್ಷದಿಂದ ಕೋಣೆಯೊಳಗಡೆ ಕಟ್ಟಿ ಹಾಕಿ ನರಕ ದರ್ಶನ ತೋರಿಸ್ತಾ ಇದ್ದಂತಹ ತಾಯಿ ರೋಜಿ ಹಾಗೂ ಅಕ್ಕ ಸೆಲ್ವಿಯಾ ಇಬ್ಬರನ್ನ ಕೂಡ ಈಗ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. TV9 ಸಂತ್ರಸ್ತ ಯುವತಿ ಸ್ಮಿತಾರನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿಯಾಗಿದೆ.